ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಮಳವಳ್ಳಿ ಸೂರಿ. ಪರ್ವ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ನಾನು ಮಳವಳ್ಳಿ ಪಟ್ಟಣದ KSRTC ಬಸ್ ಸ್ಟ್ಯಾಂಡ್ ಬಳಿ ಇದ್ದೀನಿ. ನೋಡಿ, ಏನು ಒಂದು ಶಕ್ತಿ ಯೋಜನೆ ಮಾಡಾದ್ಮೇಲೆ ಪ್ರಯಾಣಿಕರು ಬಸ್ಸಲ್ಲಿ ಪ್ರಯಾಣ ಮಾಡೋದು ತುಂಬಾ ಕಷ್ಟಕರವಾಗಿದೆ. ಅದರಲ್ಲೂ ವಿದ್ಯಾರ್ಥಿಗಳು, ಹಿರಿಯ ನಾಗರಿಕರು, ಮತ್ತೆ ಪ್ರತಿದಿನ ಕೆಲಸಕ್ಕೆ ಹೋಗುವಂತ ಸರ್ಕಾರಿ ನೌಕರರು ಮತ್ತೆ ಖಾಸಗಿ ನೌಕರರು, ಇವರೆಲ್ಲರಿಗೂ ಒಂದು ದೊಡ್ಡ ತಲೆನೋವಾಗಿ ಮಳವಳ್ಳಿ ಒಂದು ತಾಲೂಕು ಕೇಂದ್ರವಾದಂತಹ ಬಸ್ ಸ್ಟ್ಯಾಂಡ್ ಅಲ್ಲಿ ನಿರ್ಮಾಣ ಆಗಿದೆ. ಆಲ್ಮೋಸ್ಟ್ ಈ ತಾಲೂಕಲ್ಲಿ ಬಸ್ಗಳು ಯಾವಾಗ್ಲೂ ಕೂಡ ಸಮಸ್ಯೆ ಇರುತ್ತೆ. ಬೆಳಗಿನ ಸಮಯದಲ್ಲಿ ನೋಡಿ, ಬಸ್ಗಳಿಗೆ ಎಷ್ಟು ರಶ್ ಆಗಿದೆ. ಬಸ್ಗಳನ್ನ ಡಿಪೋದಲ್ಲಿ ನಿಲ್ಸ್ಕೊಂಡಿದಾರ ಅಥವಾ ಬಸ್ಗಳೇ ಇಲ್ವಾ, ಏನ್ ಮಾಡ್ತಿದಾರೆ ಅಂತ ಇದನ್ನ ಸ್ಥಳೀಯವಾದಂತ ಆಡಳಿತ ಉತ್ತರ ಕೊಡಬೇಕು. ಸ್ನೇಹಿತರೆ, ಏನು ರಾಜ್ಯ ಸರ್ಕಾರ ಇದೆಯಲ್ಲ, ಇದು ನಿಜಕ್ಕೂ ಶಕ್ತಿ ಯೋಜನೆ ಮಾಡಿ ಸಾಕಷ್ಟು ಪ್ರಯಾಣಿಕರು ಸಾಕಷ್ಟು ನರಕ ಅನುಭವಿಸ್ತಾ ಇದ್ದಾರೆ. ಇದು ಪ್ರತಿದಿನದ ಒಂದು ರಾಮಾಯಣ. ಈ ಒಂದು ಬಿಟ್ಟಿ ಭಾಗ್ಯನ ನಿಲ್ಸಿಲ್ಲ ಅಂತಂದ್ರೆ ಮಕ್ಕಳುಗಳು, ದೇಶದ ಭವಿಷ್ಯವಾದಂತ ವಿದ್ಯಾರ್ಥಿಗಳು ಮತ್ತೆ ಸರ್ಕಾರಿ ಕೆಲಸಕ್ಕೆ ಹೋಗುವಂತ ನೌಕರರು ಅಥವಾ ಖಾಸಗಿ ಕೆಲಸಕ್ಕೆ ಹೋಗುವಂತ ನೌಕರರು ಸಾಕಷ್ಟು ತೊಂದರೆಗಳನ್ನ ಅನುಭವಿಸ್ತಾರೆ. ಬನ್ನಿ, ಈ ದಿನ ಏನ್ ನಡೀತು ಅಂತ ಪ್ರಯಾಣಿಕರು ಹೇಳ್ತಾರೆ, ಕೇಳಿಸ್ಕೊಳ್ಳಿ. ನೋಡಿ, ಎಷ್ಟು ನೂಕು ನುಗ್ಲಿದೆ ಅಂತ ನೀವೇ ನೋಡಿ. ಸರ್, ಇವತ್ತು PUC ಎಕ್ಸಾಮ್ಸ್ ನಡೀತಾ ಇದೆ. ಡ್ಯೂಟಿಗೆ ಹೋಗೋರಿಗೆ, ಕಾಲೇಜ್ಗೆ ಹೋಗೋರಿಗೆ ದಿನ ಇದೇ ತೊಂದರೆ ಆಗ್ತಾ ಇರೋದು. ಇನ್ ಟೈಮ್ಗೆ ಬಸ್ ಫೆಸಿಲಿಟೀಸ್ ಬರ್ತಾ ಇಲ್ಲ. ನಾನ್ ಸ್ಟಾಪ್ ಗಳನ್ನು ಸ್ಟಾಪ್ ಮಾಡಿದ್ದಾರೆ. ಡೈಲಿ ಒಂದೊಂದ್ ದಿನ ಒಂದೊಂದ್ ಜಾತ್ರೆ ಬಸ್ಗಳನ್ನ ಬಿಟ್ಕೊಂಡು ಹೋದ್ರೆ ಡೈಲಿ ಡ್ಯೂಟಿಗೆ ಹೋಗೋರು, ಕೆಲ್ಸಕ್ಕೆ ಹೋಗೋರು, ಕಾಲೇಜ್ಗೆ ಹೋಗೋರು ಕತೆ ಏನು, ಡೈಲಿ ಇದೇ ಆಗ್ತಾ ಇದೆ. ಹಾಗಾಗಿ ಎಕ್ಸಾಮ್ಸ್ ಗಳು ನಡೀತಾ ಇದೆ. ಅಲ್ಲಿ 10 ನಿಮಿಷ ಲೇಟ್ ಆದ್ರೂ ಕೂಡ ಆಸ್ ಎ ಲೆಕ್ಚರರ್ ನಾನು ಕೂಡ 10 ನಿಮಿಷ ಲೇಟ್ ಆದ್ರೂ ಅಲ್ಲಿ ಸ್ಟೂಡೆಂಟ್ಸ್ ನಾವು ಸೇರ್ಸಲ್ಲ. ಇಲ್ಲಿ ಬಸ್ ಇಷ್ಟು ಪ್ರಾಬ್ಲಮ್ ಆಗ್ತಾ ಇದೆ. ಇದನ್ನ ನೋಡ್ಕೊಂಡು ಇನ್ ಟೈಮ್ಗೆ ಬಸ್ ಬಿಡ್ಬೇಕು ಅಂತ ಹೇಳ್ತಾ ಇದೀವಿ. ಹಾಗಾಗಿ ಎಲ್ಲಾ ಬಸ್ಗಳನ್ನು, ಯಾವ ಬಸ್ಗಳನ್ನು ಒಳಗಡೆ ಬಿಡೋದ್ ಬೇಡ. ನಮ್ಗೆ ಕರೆಕ್ಟ್ ಆಗಿ ಪ್ರಾಪರ್ ಆಗಿ ಟೈಮ್ಗೆ ಕರೆಕ್ಟ್ ಆಗಿ ಬಸ್ಗಳು ಹಾಕೊಡ್ಲಿ. ನಾನ್ ಸ್ಟಾಪ್ ಗಳನ್ನು ಕೂಡ ಸ್ಟಾಪ್ ಮಾಡಿದ್ದಾರೆ. ಬಸ್ಗಳು ಬಿಟ್ಕೊಡ್ಲಿ ಅಂತ ಹೇಳ್ತಾರೆ. ಹೌದು ಸರ್. ಈಗ ಒಂದ್ ವಾರದಿಂದ ನಾವು ಎಲ್ಲ ಕಂಪ್ಲೇಂಟ್ ಎಲ್ಲ ಮಾಡಿದೀವಿ. MLA ಕಂಪ್ಲೇಂಟ್ ಮಾಡಿದೀವಿ, ಮತ್ತೆ ಡಿಪೋ ಮ್ಯಾನೇಜರ್ ಮೇಲ್ ಹಾಕ್ಬೇಕು, ಮೇಲ್ ಹಾಕಿದೀವಿ. ಅವ್ರು ಇಲ್ಲಿ ಫಾರ್ವರ್ಡ್ ಮಾಡ್ತಾ ಇದಾರೆ, ಬಟ್ ಯಾರು ತಗೊಂತ ಇಲ್ಲ. ಇಲ್ಲಿ ಮ್ಯಾನೇಜರ್ ಯಾರು ಅಂತ ನಮಗೆ ಗೊತ್ತಿಲ್ಲ. ನಮಗೆ ಒಂದ್ ವಾರದಿಂದ ಬಸ್ಗಳ ಸಮಸ್ಯೆ ಇದೆ, ನಾವು ಗಲಾಟೆ ಮಾಡ್ತಾ ಇದೀವಿ ಅಷ್ಟೇ. ಓಕೆ. ಧನ್ಯವಾದ ಸ್ನೇಹಿತರೆ, ಈ ಸ್ಟೋರಿ ನೋಡೋದಕ್ಕಾಗಿ ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಈ ಸರ್ಕಾರ ಬುದ್ಧಿ ಕಲಿಯುವವರೆಗೂ ಕೂಡ ಮಳವಳ್ಳಿ ತಾಲೂಕಿನ ಪ್ರತಿಯೊಂದು ಮೊಬೈಲ್ಗೂ ಶೇರ್ ಮಾಡಿ. ಧನ್ಯವಾದ ಸ್ನೇಹಿತರೆ. ನಮ್ಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ ನ ಕ್ಲಿಕ್ ಮಾಡಿ.